ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೇನೆ. ತುಂಬ ದಿವಸ ಆಯಿತು ಹುಷಾರಿಲ್ಲದೆ ವ್ಲಾಗನ್ನು ಮಾಡಲಿಲ್ಲ ನಾನು. ನಾವು ಇವಾಗ ತೋಟದಲ್ಲಿ ಹೋಗ್ತಾ ಇದ್ದೇವೆ. ಅದು ಒಣ ಎಲೆ ಇದೆ ಅಲ್ಲ, ಅದು ಮಳೆಗಾಲಕ್ಕೆ ರಾಶಿ ಮಾಡಿರ್ತಾರೆ. ಅದನ್ನು ಅಲ್ಲಿ ಕೆಲಸದವರು ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಟೀ ಅನ್ನು ತಗೊಂಡು ಹೋಗ್ತಾ ಇದ್ದೇನೆ ನಾನು. ತೋಟದಲ್ಲಿ ಎಲ್ಲ ನೀರು ಬಿಟ್ಟಿದ್ದಾರೆ, ಹಾಗಾಗಿ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಹೋಗಬೇಕು, ಬೇರೆ ದಾರಿ ಕೂಡ ಇಲ್ಲ. ಅವರಲ್ಲಿ ಕಾಡಿನಲ್ಲಿ ಅದು ಎಲೆಗಳನ್ನು ಇದು ಜೋಡಿಸಿರ್ತಾರೆ ಮಳೆಗಾಲಕ್ಕೆ. ಹಾಗೆ ಇದು ನೋಡಿ, ತೋಟದಲ್ಲಿ ಎಲ್ಲ ಒಳ್ಳೆ ನೀರು ಬಿಟ್ಟು ಇದು ಹುಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ದನಗಳಿಗೆಲ್ಲ ಮೇಯಲಿಕ್ಕೆ ತುಂಬ ಒಳ್ಳೆಯದು. ಎಂತ ಇದ್ರೂ ಮಾತ್ರ ಗೊತ್ತಾಗಲಿಕ್ಕಲ್ಲ ಆ ಹುಲ್ಲಿನ ಇದರಲ್ಲಿ. ಇಲ್ಲಿ ನೋಡಿ ನೀರು ಇದೆ, ನೀರು ಬಿಟ್ಟಿದ್ದಾರೆ ತೋಟಕ್ಕೆ. ಹಾಗೆ ನೋಡಿ, ನೀರು ತುಂಬ ದೊಡ್ಡ ದೊಡ್ಡ ಹುಲ್ಲು ಬೆಳೆದಿದೆ ನೋಡಿ. ಎಲ್ಲ ಥರದ ಗಿಡಗಳು ಕೂಡ ಇದೆ ನೋಡಿ. ಇಲ್ಲಿ ಈ ಥರ ರಾಶಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಮಳೆಗಾಲದಲ್ಲಿ ಇದನ್ನು ಕೊಂಡೋಗಿ ಮತ್ತೆ ಒಂದು ರಾಶಿಯಲ್ಲಿ ಹಾಕ್ತಾರೆ, ಮತ್ತು ಅದಕ್ಕೆ ಏನಾದರೂ ಮುಚ್ತಾರೆ. ಮಳೆಗಾಲದಲ್ಲಿ ಇದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಏಕೆಂದರೆ ಮಳೆ ಬಂದು ಒದ್ದೆ ಆಗಿರ್ತದೆ. ಅದಕ್ಕೋಸ್ಕರ ಈಗಲೇ ಬೇಸಿಗೆಯಲ್ಲೇ ಇದನ್ನು ಜೋಡಿಸಿಡೋದು ನೋಡಿ. ಅಲ್ಲಲ್ಲಿ ರಾಶಿ ಮಾಡಿ ಇಟ್ಟಿದ್ದಾರೆ, ಮತ್ತು ಅದನ್ನು ಒಮ್ಮೆಲೆ ಕೊಂಡೋಗಿ ಹಾಕೋದು. ಕಟ್ಟಿಗೆ ಕೂಡ ಇದೆ ನೋಡಿ, ದೊಡ್ಡ ದೊಡ್ಡದು. ಇಲ್ಲೊಂದು ಮರ ಬಿದ್ದಿದೆ, ಅದರದ್ದು ಕೂಡ ತುಂಬ ದೊಡ್ಡ ಇದೆ ಕಟ್ಟಿಗೆ. ಈ ಒಂದು ಹೂ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ, ವೈಟ್ ಆಗಿ ತುಂಬ ದೊಡ್ಡ ಎಸಳುಗಳು ಅದರದ್ದು. ಇದು ನೋಡಿ, ಜ್ಯೂಸ್ ಮಾಡುವ ದಾಸವಾಳ ತುಂಬ ಆಗಿದೆ. ಅವತ್ತೆಲ್ಲ ನನಗೆ ಸಿಕ್ಕಿರಲಿಲ್ಲ ಜ್ಯೂಸ್ ಮಾಡಲಿಕ್ಕೆ, ಸ್ವಲ್ಪ ಸಿಕ್ಕಿದ್ದು. ಈ ಸಲ ತುಂಬ ಇದೆ, ಆದರೆ ನನಗೆ ಜ್ಯೂಸ್ ಮಾಡುವಷ್ಟು ಪುರ್ಸೊತ್ತಿಲ್ಲ, ಹಾಗಾಗಿ ಕೊಯ್ದು ಕೊಂಡೋಗ್ತಿಲ್ಲ ನಾನು. ದನಗಳು ನೋಡಿ ತುಂಬ ಬಿಸಿಲಿಗೆ ಮೇಯಲಿಕ್ಕೆ ಆಗದೆ ಮಲಗಿದ್ದೆ. ಇಲ್ಲಿ ನಮ್ಮ ದನಗಳು ನೋಡಿ ನೋಡ್ತಾ ಇದ್ದಾರೆ, ಯಾರು ಬರ್ತಾರೆ ಬಿಡಿಸಿ ಕೊಂಡೋಗ್ಲಿಕ್ಕೆ ಅಂತೇಳಿ. ಯಾರು ಆಚೆ ಈಚೆ ಹೋಗಲಿಕ್ಕಿಲ್ಲ. ಇನ್ನೊಬ್ಬಳು ಇಲ್ಲಿದ್ದಾಳೆ ನೋಡಿ, ಅಲ್ಲಿದ್ದಾಳೆ ಎಡೆಯಲ್ಲಿ. ಅವಳು ಕೂಡ ನಿಂತು ನೋಡೋದು ಯಾರು ಕೊಂಡೋಗ್ತಾರೆ ಅಂತೇಳಿ. ಸೆಕೆಗೆ ಅವುಗಳಿಗೆ ಕೂಡ ಮೇಯಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಆಗೋದಿಲ್ಲ. ಆದರೂ ಕೂಡ ನಾವು ನೀರು ಗಡಿ ಇರ್ತೇವೆ ಅಲ್ಲಿ ಕೊಂಡೋಗಿ ಅವರಿಗೆ, ಆದರೂ ಕೂಡ ಅವರಿಗೆ ಅದು ಆಗೋದಿಲ್ಲ ಸೆಕೆಗೆ. ಅಷ್ಟು ಬಿಸಿಲು ಕೂಡ ಬೀಳ್ತದಲ್ಲ ನೋಡಿ. ನೋಡ್ತಾಳೆ ನೋಡಿ, ಬಿಡಿಸ್ತಾರ ಅಂತೇಳಿ ನೋಡ್ತಾರೆ ಇಬ್ಬರು ಕೂಡ. ಇಲ್ಲಿ ನೋಡಿ, ತೋಟದಲ್ಲಿ ಎಷ್ಟು ಹುಲ್ಲು ಬೆಳೆದಿದೆ. ಇದರಲ್ಲಿ ಎಂತಾದರೂ ಇದ್ರೂ ಕೂಡ ಗೊತ್ತಾಗಲಿಕ್ಕಿಲ್ಲ. ಅದು ಮೊನ್ನೆ ಮಳೆ ಬಂತಲ್ಲ, 2 ಸಲ. ಆ ಮಳೆ ಮತ್ತು ನೀರು ಕೂಡ ಬಿಡ್ತೇವಲ್ಲ, ಅದಕ್ಕೆ ತುಂಬ ಬೆಳೆಯುತ್ತದೆ. ಮತ್ತು ಪತ್ರೊಡೆ ಎಲೆಗಳು ಎಲ್ಲ ಇದೆ ಇದರಲ್ಲಿ ಮಿಕ್ಸ್. ಒಳ್ಳೆ ಗಿಡ ಅಂತೇಳಿ ಯಾವುದಿಲ್ಲ ನೋಡಿ, ಪತ್ರೊಡೆ ಎಲೆಗಳೆಲ್ಲ. ಇದು ಸುಗಂಧಿ ಗಿಡ, ಇದರಲ್ಲಿ ಆಗಲಿಲ್ಲ, ಇನ್ನು ಆಗಬೇಕು ನೋಡಿ. ಚಿಕ್ಕದು ಅದರಲ್ಲಿ ತುಂಬ ಆಗಿದೆ, ಇನ್ನು ಆಗ್ತದೆ ಮಳೆಗಾಲದಲ್ಲಿ. ಇಲ್ಲಿ ನೋಡಿ, ಪೇರಳೆ ಮರದಲ್ಲಿ ಪೇರಳೆ ತುಂಬ ಮೇಲೆ ಇದೆ, ಆದರೆ ಅದು ಕೊಯ್ಲಿಕ್ಕೆ ಎಟಕೋದಿಲ್ಲ. ಕೆಳಗಿದ್ದದ್ದೆಲ್ಲ ಚಿಕ್ಕದು, ಮೇಲೆ ತುಂಬ ದೊಡ್ಡದಿದೆ. ಪ್ಲಾಸ್ಟಿಕ್ ಏನಾದರೂ ಕಟ್ಟಿದ್ದರೆ ಅದು ಉಳಿಬೋದು, ಇಲ್ಲದಿದ್ದರೆ ಬಾವಲಿ ಬಂದು ಎಲ್ಲ ತಿಂದೋಗ್ತದೆ ನೋಡಿ. ಅಲ್ಲಿ 2 ಹಣ್ಣಾಗಿದೆ, ಆದರೆ ಅದು ಹಾಳಾಗಿದೆ, ತಿನ್ನಲಿಕ್ಕೆ ಆಗೋದಿಲ್ಲ. ಕೆಳಗಡೆ ಎಲ್ಲ ತುಂಬ ಇದೆ. ದನ ಕರುಗಳೆಲ್ಲ ನೋಡಿ ಆಚೆ ಈಚೆ ಓಡಾಡ್ತಾ ಇದೆ. ಅವುಗಳಿಗೆ ಇಲ್ಲಿ ನೋಡಿ, ಒಂದು ಪ್ಲಾಸ್ಟಿಕ್ಕನ್ನು ಕಟ್ಟಿಟ್ಟಿದ್ದೇವೆ. ಅದು ತುಂಬ ದೊಡ್ಡದಿದೆ ಪೇರಳೆ. ಹಾಗೆ ಇಲ್ಲದ್ರೆ ಮತ್ತೆ ಬಾವಲಿ ತಿಂದರೆ ಸಿಗೋದಿಲ್ಲ ತಿನ್ನಲಿಕ್ಕೆ. ಹಾಗೆ ಎಲ್ಲದಕ್ಕೂ ಕಟ್ಟಿದರೆ ಆಗ್ತದೆ. ಚಿಕ್ಕ ಗಿಡ ಆದರೆ ಓಕೆ, ದೊಡ್ಡದಾದರೆ ಕಷ್ಟ ಆಗ್ತದೆ. ಇಲ್ಲಿ ನೋಡಿ, ಮಾವಿನಕಾಯಿ ತುಂಬ ಬಿದ್ದಿದೆ ಆಯಿತಾ, ಸೆಕೆಗೆ ಎಲ್ಲ ಒಡೆದು ಬಿದ್ದಿದೆ. ಇದು ನೋಡಿ, ನಮ್ಮಲ್ಲಿ ನಿನ್ನೆ ನೀರು ಎಷ್ಟು ಉಂಟು ನದಿಯಲ್ಲಿ ಅಂತೇಳಿ, ಎಷ್ಟು ಆಳದಲ್ಲಿ ಇದೆ ಅಂತೇಳಿ ಅದು ನೋಡಲಿಕ್ಕೆ ಒಂದು ಬೋಟ್, ಅದು ಮಿಷಿನ್ ಬೋಟು, ಅದನ್ನು ರಿಮೋಟಲ್ಲಿ ಇದು ಮಾಡಿದರೆ ಅದೆಲ್ಲ ಕಡೆ ಹೋಗಿ ಎಲ್ಲೆಲ್ಲಿ ನೀರು ಎಷ್ಟು ಗುಂಡಿ ಇದೆ ಎಲ್ಲ ಅಂತ ತೋರಿಸ್ತದೆ ನೋಡಿ. ಹೋಗ್ತಾ ಉಂಟು ಅದು ಅವರು ಅಲ್ಲಿಂದ ಇದು ಮಾಡ್ತಾರೆ ರಿಮೋಟಲ್ಲಿ. ಇದು ಹೋಗ್ತಾ ಇರ್ತದೆ.
ಇಲ್ಲಿ ನಮ್ಮಲ್ಲಿ ಕೆಲಸ ಆಗ್ತಾ ಉಂಟು. ಮಣ್ಣು ತಂದು ಹಾಕ್ತಾ ಇದ್ದಾರೆ ಮನೆಯ ಸೈಡಿಗೆ. ಅದು ಅಂದರೆ ಎತ್ತರ ಮಾಡಲಿಕ್ಕೆ, ಮತ್ತು ಮಳೆಗಾಲದಲ್ಲಿ ಎಲ್ಲ ನೀರು ಬೀಳದಾಗೆ ಆ ಥರ ಮಾಡಲಿಕ್ಕೆ. ನೋಡಿ ಇಷ್ಟು ಹಾಕಿ ಆಯಿತು, ಇನ್ನೂ ಸ್ವಲ್ಪ ಹಾಕಲಿಕ್ಕೆ ಬಾಕಿ ಉಂಟು. ಇದು JCB ಬಂದು ಅದು ಆ ಮಣ್ಣನ್ನು ಲೆವೆಲ್ ಮಾಡ್ತದೆ. ಅವರು ಟಿಪ್ಪರಲ್ಲಿ ತಂದು ಹಾಕಿದಾಗೆ ಇವರು JCB ಅವರು ಅದನ್ನು ಲೆವೆಲ್ ಮಾಡಿ ಒಂದೇ ಲೆಕ್ಕ ಮಾಡಿ ಕೊಡ್ತಾರೆ. ಈ ವ್ಲಾಗನ್ನು ನಾನು ಇವತ್ತು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ನನಗೆ ಸರಿಯಾದ ಸ್ವರ ಮಾತಾಡಲಿಕ್ಕೆ ಆಗದೆ ತುಂಬ ಕಷ್ಟ ಆಗ್ತದೆ.